ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಹೊಸ ರೀತಿಯಾದಂಥ ಡಿಸೈನು, ಲೇಟೆಸ್ಟ್ ಡಿಸೈನ್ ಇದು. ಇದಕ್ಕೆ ನೀವು 450ಇಂದ ಅರೌಂಡ್ 500-550ವರೆಗೂ ಕೂಡ ಚಾರ್ಜ್ ಮಾಡ್ಕೊಬೋದು. ಡಿಪೆಂಡ್ಸ್ ಅಪಾನ್ ಯುವರ್ ಪ್ಲೇಸ್. ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ತೋರಿಸ್ತೀನಿ. ಮೀಡಿಯಮ್ ಸೈಜ್ದು ಸ್ಮಾಲ್ ಮೆಟಲ್ ಬಿಡ್ಸ್ನ ತೊಗೊಂಡಿದ್ದೀನಿ, ಜರಿ ದಾರ, 6 ಎಳೆ ದಾರ ಸುತ್ತಿಡ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲ್ ನಂಬರ್ 11 ಮತ್ತು ಕತ್ರಿ. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ. ಮೊದಲು ನೋಡಿ, ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಆನಂತರ ನಾವು 6 ಎಳೆ ದಾರ ಸುತ್ತಿಡ್ಕೊಂಡಿರ್ತೀವಲ್ಲ, ಆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು. ನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಮೇಲ್ಗಡೆಗೆ ಎತ್ಕೋಬೇಕು. ಎತ್ಕೊಂಡು ಆನಂತರ ಅದನ್ನು ಒಂದು 2 ಅಥವಾ 3 ಗಂಟುಗಳನ್ನ ಮಾಡ್ಕೋಬೇಕು. ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಅದು ಬಿಚ್ಚೋಗದಿರೋ ರೀತಿಯಲ್ಲಿ ನಾವು ಕಟ್ಕೋಬೇಕು. 2 ಅಥವಾ 3 ಗಂಟು ಹಾಕ್ಕೊಂಡು ಕಟ್ಕೋಬೇಕು. ಕಟ್ಕೊಂಡಿದ್ದ ನಂತರ ನೆಕ್ಸ್ಟ್ ನೋಡಿ, ಅದೇ ಪ್ಲೇಸಲ್ಲಿ ಒಂದು ಹಾಫ್ ಕ್ರೋಶೆಟ್ ಅಥವಾ ಲಾಕ್ ಆ ರೀತಿ ಮಾಡ್ಕೋಬೇಕು. ಒಂದು ಲಾಕ್ನ ಮಾಡ್ಕೋಬೇಕು. ಸೇಮ್ ಪ್ಲೇಸಲ್ಲಿ ಮಾಡಿಕೊಂಡ್ರೂ ಓಕೆನೇ. ಈ ರೀತಿ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಇವಾಗ 2 ಚೈನ್ಗಳನ್ನ ಹಾಕ್ಕೋಬೇಕು. ಲಾಕ್ನ ಮಾಡಿಕೊಂಡು ಆನಂತರ ನೋಡಿ 2 ಚೈನ್ಗಳನ್ನ ಹಾಕ್ಕೋಬೇಕು. 2 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲಕ್ಕೆ ಎತ್ಕೋಬೇಕು. ಅಲ್ಲಿಗೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇಲ್ಲಿ ಬರೀ ಜಸ್ಟ್ ನಾನು ಸ್ಮಾಲ್ ಬೀಡ್ ಅಷ್ಟೇ ಯೂಸ್ ಮಾಡ್ತಿರೋದು. ಯಾವುದೇ ರೀತಿಯಾದಂಥ ಬಿಗ್ ಬೀಡ್ಗಳೇನು ಬೇಕಾಗಿಲ್ಲ ಈ ಡಿಸೈನ್ಗೆ. ಸ್ಮಾಲ್ ಬೀಡ್ಸ್ ಅಷ್ಟೇ. ಆಮೇಲೆ ಜಾಸ್ತಿ ಬೀಡ್ಗಳನ್ನೂ ನಾನೇನಿಲ್ಲಿ ಯೂಸ್ ಮಾಡಿಲ್ಲ ಈ ಡಿಸೈನ್ಗೆ. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ಅದ್ರ ಪಕ್ಕದಲ್ಲೇ. ಆನಂತರ 4 ಚೈನ್ಗಳನ್ನ ಹಾಕ್ಕೋಬೇಕು. ನಾವು 2 ಚೈನ್ ಹಾಕ್ತೀವಲ್ಲ ಸ್ಟಾರ್ಟಿಂಗು, ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡು 4 ಚೈನ್ ಹಾಕಿದ್ದೀನಿ. ಆನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ರೀತಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಒಂದು ಕಂಬ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಕಂಬನ ಹಾಕ್ಕೊಳ್ಬೇಕು. ಒಂದು ಕಂಬ ಹಾಕ್ಕೊಳ್ಬೇಕು. ಇವಾಗ ಇಲ್ಲಿ ಮತ್ತೆ 2 ಚೈನ್ಗಳನ್ನ ಹಾಕ್ಕೋಬೇಕು. 2 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇಲ್ಲಿ ಎಲ್ಲ ಡಬಲ್ ಕ್ರೋಶೆಟೇ, ಲಾಕ್ ಮಾಡ್ಕೊಳ್ಳೋದು ಅಥವಾ ಹಾಫ್ ಕ್ರೋಶೆಟ್ ಆ ಥರ ಏನೂ ಮಾಡ್ಕೊಳ್ತಾ ಇಲ್ಲ. ಡೈರೆಕ್ಟಾಗಿ ಡಬಲ್ ಕ್ರೋಶೆಟ್ಸ್ನೇ ಮಾಡ್ಕೊಂಡು ಹೋಗ್ತಾ ಇರೋದು. ಡಬಲ್ ಕ್ರೋಶೆಟ್ಟು 3 ಕಂಬಗಳನ್ನ ಮಾಡ್ಕೋಬೇಕು. ಒಂದ್ರ ಪಕ್ಕ ಒಂದು ಮಾಡ್ಕೊಂಡು ಹೋಗಬೇಕು. ನೀವು ಒಂದು ಪಾಯಿಂಟ್ ಸ್ಪೇಸ್ ಕೊಡಬೇಕಷ್ಟೇ. ತುಂಬ ಹತ್ತಿರಕ್ಕೂ ಮಾಡಬಾರ್ದು, ದೂರಕ್ಕೂ ಮಾಡಬಾರ್ದು. ಒಂದು ಪಾಯಿಂಟಲ್ಲಿ ಸ್ಪೇಸ್ನ ಮಾಡಿಕೊಂಡು 3 ಕಂಬಗಳನ್ನ ಮಾಡಬೇಕು. 3 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆನಂತರ ಮತ್ತೆ 3 ಕಂಬಗಳನ್ನ ಮಾಡ್ಕೋಬೇಕು. ಒಂದು ಬೀಡ್ ಆ್ಯಡ್ ಮಾಡಿಬಿಟ್ಟು ಮತ್ತೆ 3 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಮೂರು ಕಂಬಗಳು 3 ಕಂಬ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು 5 ಚೈನ್ಗಳನ್ನ ಹಾಕ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ ಹಾಕಿಬಿಟ್ಟು 5 ಅಥವಾ 6 ಮಾಡಿಕೊಂಡ್ರೂ ಓಕೆನೇ. 5 ಮಾಡ್ಕೊಳ್ಳಿ ಸಾಕು. 5 ಮಾಡಿಕೊಂಡ್ರೇ ಅದು ಕರೆಕ್ಟ್ ಆಗುತ್ತೆ. ನಾನು 6 ಮಾಡ್ಕೊಂಡು ನೋಡಿದೆ, ಬಟ್ 5 ಮಾಡಿಕೊಂಡ್ರೇ ಓಕೆ.
5 ಚೈನ್ಗಳನ್ನ ಹಾಕಿಬಿಟ್ಟು ಸ್ವಲ್ಪ ಸೀರೆನ ಉಲ್ಟಾ ಮಾಡಿಕೊಂಡು ಸ್ಟಾರ್ಟಿಂಗ್ ಕಂಬದ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಕಂಬದ ಮೇಲ್ಗಡೆಗೆ ಲಾಕ್ ಮಾಡಿಬಿಟ್ಟು ಇವಾಗ ಮತ್ತೆ ಸೀರೆನ ಟರ್ನ್ ಮಾಡ್ಕೋಬೇಕು, ಸೀದಾ ಮಾಡ್ಕೊಳ್ಬೇಕು. 5 ಚೈನ್ ಹಾಕಿಬಿಟ್ಟು ಸೀರೆನ ಉಲ್ಟಾ ಮಾಡಿಕೊಂಡು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿ ಸೀರೆನ ಸೀದಾ ಮಾಡ್ಕೋಬೇಕು. ಇವಾಗ ನೋಡಿ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಆ 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ನೀಡಲ್ ಮೇಲೆ 3 ಎಳೆ ಇರುತ್ತಲ್ಲ, 3 ಒಂದು ಮಾಡಬೇಕು, ಅಂದರೆ ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಈ ರೀತಿ 2 ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಅದಾದಮೇಲೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. 3 ಅಥವಾ 2 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು 2 ಹಾಫ್ ಕ್ರೋಶೆಟ್ಟು, ಆಮೇಲೆ 3 ಡಬಲ್ ಕ್ರೋಶೆಟ್ಟು, ನೆಕ್ಸ್ಟ್ 3 ಡಬಲ್ ಕ್ರೋಶೆಟ್ ಆದಮೇಲೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಟ್ರಿಪಲ್ ಕ್ರೋಶೆಟ್ 2 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. 2 ಟ್ರಿಪಲ್ ಕ್ರೋಶೆಟ್ನ ಮಾಡಿದ್ಮೇಲೆ ನೋಡಿ ಸ್ಟಾರ್ಟಿಂಗು ಹಾಫ್ ಕ್ರೋಶೆಟ್ಟು 2, 3 ಡಬಲ್ ಕ್ರೋಶೆಟ್ಟು, 2 ಟ್ರಿಪಲ್ ಕ್ರೋಶೆಟ್ಟು, ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ 2 ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. 2 ಟ್ರಿಪಲ್ ಕ್ರೋಶೆಟ್ನ ಮಾಡಬೇಕು. 2 ಟ್ರಿಪಲ್ ಕ್ರೋಶೆಟ್ಟು ಬೀಡ್ ಆ್ಯಡ್ ಆದಮೇಲೆ ನೀವೇನು ರೈಟ್ ಸೈಡ್ ಮಾಡ್ಕೊಂಡು ಹೋಗ್ತೀರಾ, ಮಾಡಿಬಿಟ್ಟು ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಏನು ಮಾಡಿರ್ತೀರ ಅದನ್ನೇ ಮತ್ತೆ ರಿಟರ್ನ್ ಮಾಡ್ಕೊಂಡು ಬರಬೇಕು. ಇವಾಗ 2 ಟ್ರಿಪಲ್ ಕ್ರೋಶೆಟ್ ಆಯಿತು. ಇವಾಗ 3 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. 3 ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಏನು ಮಾಡ್ತೀರಾ ಸೇಮ್ ಲೆಫ್ಟ್ ಸೈಡಲ್ಲಿ ಮಾಡಬೇಕು. 3 ಡಬಲ್ ಕ್ರೋಶೆಟ್ಟು. 3 ಡಬಲ್ ಕ್ರೋಶೆಟ್ ಆದಮೇಲೆ 2 ಹಾಫ್ ಕ್ರೋಶೆಟ್. 3 ಡಬಲ್ ಕ್ರೋಶೆಟ್ ಆಯಿತು. ಇವಾಗ 2 ಹಾಫ್ ಕ್ರೋಶೆಟ್ ಮಾಡ್ಕೋಬೇಕು. 2 ಹಾಫ್ ಕ್ರೋಶೆಟ್ 5 ಚೈನ್ ಗ್ಯಾಪ್ ಒಳಗಡೆಗೆ ಇಷ್ಟು ಮಾಡಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ, ನಿಮಗೆ ಲೀಫ್ ಥರ ಕಾಣಿಸುತ್ತೆ, ಡಿಸೈನು ಲೀಫ್ ಶೇಪಲ್ಲಿ ಬರುತ್ತೆ. ಅದಾದಮೇಲೆ ನೋಡಿ ಲಾಸ್ಟ್ ಕಂಬ ಇರುತ್ತಲ್ಲ, ಆ ಕಂಬಕ್ಕೆ ಒಂದು ಲಾಕ್ ಮಾಡಬೇಕು. ಜಸ್ಟ್ ಲಾಕ್ ಅಷ್ಟೇ, ನೀಡಲ್ ಮೇಲೆ ಏನು ದಾರ ಸುತ್ಕೊಳ್ಳೋಂಗಿಲ್ಲ, ಜಸ್ಟ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆಟ್ನ ಮಾಡಬೇಕು. ಡಬಲ್ ಕ್ರೋಶೆಟ್ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಅದಾದಮೇಲೆ ಮತ್ತೆ ಒಂದು ಕಂಬನ ಹಾಕ್ಕೊಳ್ಬೇಕು. ಆಮೇಲೆ 4 ಚೈನ್ಗಳನ್ನ ಹಾಕಬೇಕು. ನೋಡಿ ಡಿಸೈನ್ ಈ ರೀತಿ ಬರುತ್ತೆ ನಮಗೆ. ಇದು ಒಂದು ಆರ್ಚ್ ಈ ರೀತಿನಲ್ಲಿ ಬರುತ್ತೆ. ಇವಾಗ 4 ಚೈನ್ ಗ್ಯಾಪ್ ಕೊಡಬೇಕು. 4 ಚೈನ್ ಗ್ಯಾಪ್ ಮಾಡಿಬಿಟ್ಟು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆಟ್ ಮಾಡಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಒಂದು ಕಂಬನ ಹಾಕ್ಕೊಳ್ಬೇಕು. ತುಂಬ ಸಿಂಪಲಾಗಿ ಮಾಡ್ಬಿಡ್ಬೋದು. ಒಂದು ಆರ್ಚನ್ನ ನೀವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿಬಿಟ್ರೆ ಆಮೇಲೆ ಈಸಿಯಾಗಿ ನಾವು ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು. ಫಾಸ್ಟ್ ಮೂವಿಂಗ್ ಡಿಸೈನ್ ಇದು. ಆಮೇಲೆ ನೋಡಿ 2 ಚೈನ್ ಹಾಕ್ಕೊಳ್ಳಿ, ಮತ್ತೆ 6 ಕಂಬಗಳು ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 3 ಕಂಬ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಮತ್ತೆ 3 ಕಂಬ, ಟೋಟಲ್ 6 ಕಂಬಗಳು ಬರಬೇಕು. 3 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕಷ್ಟೆ. ಜಾಸ್ತಿ ಬೀಡ್ಗಳನ್ನ ಇಲ್ಲಿ ಏನು ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಚಿಕ್ಕ ಬೀಡನ್ನ ಯೂಸ್ ಮಾಡಿಕೊಂಡು ತುಂಬ ಸಿಂಪಲ್ಲಾಗೆ ಮಾಡೋದು, ಬಟ್ ತುಂಬ ಕ್ಯೂಟಾಗಿ ಆ್ಯಂಡ್ ನೀಟಾಗಿ ಬರೋ ಅಂಥ ಡಿಸೈನ್ ಇದು. ತುಂಬಾ ಬೇಗ ಕೂಡ ಮಾಡ್ಕೋಬೋದು, ತುಂಬ ಬೇಗ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನೀವು 2 ಸ್ಟೆಪ್ಪಲ್ಲಿ ಮಾಡ್ಬೋದಾದಂಥ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋಗ್ಬೋದು.
ಸೊ ಅದು ಒಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಬಲ್ ಕಲರ್ ಸೀರೆಗಳಿರುತ್ತಲ್ಲ, ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿರ್ಬೋದು, ಮತ್ತು ಡಬಲ್ ಕಲರ್ ಸೀರೆಗಳು ಕಾಂಬಿನೇಷನ್, ಬರೀ ಎರಡೇ ಕಲರ್ ಕಾಂಬಿನೇಷನ್ ಬಂದಿರುತ್ತಲ್ಲ, ಅಂಥ ಸೀರೆಗಳಿಗಂತೂ ಈ ಡಿಸೈನ್ ಸೂಪರಾಗಿ ಸೂಟ್ ಆಗುತ್ತೆ. ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರಿಗಳಿಗಂತೂ ತುಂಬಾ ಸೂಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಏಕೆಂದರೆ ಕಲರ್ ಕಾಂಬಿನೇಷನ್ ಜಾಸ್ತಿ ಇರಲ್ಲ, ಬರೀ 2 ಕಲರ್ ಕಾಂಬಿನೇಷನ್ಲಿರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗಳೆಲ್ಲ. ಅದಕ್ಕೆ ತುಂಬಾ ನೀಟಾಗಿ ಡಿಸೈನ್ ಸೂಟ್ ಆಗುತ್ತೆ ನೋಡಿ. ಇವಾಗ 6 ಕಂಬ ಆದಮೇಲೆ 5 ಚೈನ್ಗಳನ್ನ ಮಾಡ್ಕೊಳ್ಳಿ. 5 ಚೈನ್ ಮಾಡಿಬಿಟ್ಟು ಸೀರೆನ ಉಲ್ಟಾ ಮಾಡ್ಕೋಬೇಕು. ಆಮೇಲೆ ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡಿಬಿಟ್ಟು ಸೀರೆನ ಸೀದಾ ಮಾಡ್ಕೋಬೇಕು. ಸೀರೆ ಸೀದಾ ಮಾಡ್ಕೊಂಬಿಟ್ಟು 2 ಹಾಫ್ ಕ್ರೋಶೆಟ್ ಮಾಡಬೇಕು, 3 ಡಬಲ್ ಕ್ರೋಶೆಟ್ ಮಾಡಬೇಕು, ಆಮೇಲೆ 2 ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. ಅದು ರೈಟ್ ಸೈಡಿಗೆ ಬರುತ್ತೆ. ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಸೇಮ್ 2 ಟ್ರಿಪಲ್ ಕ್ರೋಶೆಟ್, 3 ಡಬಲ್ ಕ್ರೋಶೆಟ್, 2 ಹಾಫ್ ಕ್ರೋಶೆಟ್, ಈ ಥರ ಆರ್ಚ್ನ ನಾವು ಕಂಪ್ಲೀಟ್ ಮಾಡ್ಕೊಬೇಕು. ಟೋಟಲ್ ನಮಗೆ 14 ಕಂಬಗಳು ಲೆಕ್ಕ ಬರುತ್ತೆ 5 ಚೈನ್ ಗ್ಯಾಪ್ ಒಳಗಡೆಗೆ. 14 ಕಂಬಗಳು ಬರುತ್ತೆ 5 ಚೈನ್ ಗ್ಯಾಪ್ಗೆ. ಆ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಇಲ್ಲಿ ಫಾಸ್ಟ್ ಮೂವಿಂಗಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕೆಂದರೆ ಒಂದು ಹಾರ್ಚ್ನ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಹಾರ್ಚ್ನ ನೋಡಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಸ್ಟ್ ಮೂವಿಂಗಲ್ಲೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ತುಂಬ ಈಸಿ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ ಡಿಸೈನಲ್ಲಿ. ಆರಾಮಾಗಿ ನೀವು 1 ಅಥವಾ 2 ಬಾರಿ ನೋಡ್ಕೊಂಬಿಟ್ರೆ ಆರಾಮಾಗಿ ಮಾಡ್ಬೋದು. ಅದರಲ್ಲೂ ಬಿಗಿನರ್ಸ್ಗಳಿಗೆ ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಎಕ್ಸ್ಪರ್ಟ್ಸ್ಗಳಿಗೆ ಆರಾಮಾಗಿ ಆ ಡಿಸೈನ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಸಲ ನೋಡ್ಕೊಂಬಿಟ್ರೆ ಸಾಕು, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. 5 ಚೈನ್ ಗ್ಯಾಪ್ ಒಳಗಡೆಗೆ 14 ಕಂಬಗಳು ಇಡಿಸುತ್ತೆ. ಅಂಡ್ ಸ್ಟಿಫಾಗಿ, ಟೈಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಲೀಫ್ ಥರ ಡಿಸೈನು ತುಂಬಾ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಆರ್ಚ್ಗಳು ಲೀಫ್ ಶೇಪಲ್ಲಿ ಬರುತ್ತೆ ನಮಗೆ. ಈಗ ಲಾಸ್ಟ್ ಕಂಬಕ್ಕೆ ಜಸ್ಟ್ ಲಾಕ್ ಮಾಡಬೇಕಷ್ಟೆ. ಎಲ್ಲ ಫಿನಿಶ್ ಆದಮೇಲೆ ಲಾಸ್ಟ್ ಕಂಬಕ್ಕೆ, ನಿಮಗೆ ಲಾಸ್ಟ್ ಕಂಬ ಹೋಲ್ ಕಾಣಿಸ್ತಾ ಇರುತ್ತೆ, ಅಲ್ಲಿ ಒಂದು ಜಸ್ಟ್ ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿ ಆಮೇಲೆ 2 ಕಂಬಗಳನ್ನ ಮಾಡ್ಕೋಬೇಕು. ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಮಾಡಬೇಕು. ಆಮೇಲೆ 4 ಚೈನ್ ಗ್ಯಾಪ್ ಕೊಡಬೇಕು. ಕುಚ್ಚು ಕಟ್ಕೊಳ್ಳೋದಕ್ಕೆ 4 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಮತ್ತೆ 2 ಕಂಬಗಳು. ಇಷ್ಟೇ ಡಿಸೈನ್, ಸಿಂಪಲ್. ಸೊ ಇದು ಸ್ಯಾರಿ ಪೂರ್ತಿಯಾಗಿ ನೀಟಾಗಿ ಮಾಡ್ಕೋಬೇಕು. ಆ್ಯಂಡ್ ಒಂದ್ರ ಪಕ್ಕ ಒಂದು ಕಂಬಗಳು ಬರುತ್ತಲ್ಲ, ಅದನ್ನು ಸ್ವಲ್ಪ ನೋಡಿ ಕರೆಕ್ಟಾಗಿ ಮಾಡ್ಕೋಬೇಕು. ತುಂಬ ಸ್ಪೇಸ್ ಕೊಡೋಕ್ಕೆ ಹೋಗಬಾರ್ದು, ಅದು ಗ್ಯಾಪ್ ಆಗುತ್ತೆ. ಆ್ಯಂಡ್ ತುಂಬ ಅಂಟಿಸ್ಕೊಳ್ಳೋ ಥರನೂ ಮಾಡಬಾರ್ದು, ಅದೊಂಥರ ಇನ್ನೂ ಅಂಟ್ಕೊಂಡಂಗೆ ಕಾಣುತ್ತೆ. ಸ್ಲೈಟ್ ಒಂದೊಂದು ಕಂಬಕ್ಕೆ ಸ್ಪೇಸ್ ಕೊಡ್ತೀವಲ್ಲ, ಆ ಥರ ಒಂದು ಸ್ಲೈಟ್ ವೆರಿ ಸ್ಮಾಲ್ ಸ್ಪೇಸ್ ಕೊಟ್ಬಿಟ್ಟು ಕಂಬನ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಈ ರೀತಿ ಕಾಣಿಸುತ್ತೆ. 2 ಹಾರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಹಾರ್ಚ್ಗಳು ಬಂದಂಗೆ ಅನಿಸುತ್ತೆ ನಮಗೆ. ಇದು ಹತ್ರ ಇರುತ್ತಲ್ಲ, ಮತ್ತು ಹಾರ್ಚ್ ಉದ್ದುದ್ದ ಬರುತ್ತೆ. ಕುಚ್ಚು ಕಟ್ಟಿದ ಮೇಲಂತೂ ನಿಮಗೆ ಒಂಥರ ಲೆಂತಿಯಾಗಿ ಹಾರ್ಚ್ಗಳು ಕಾಣಿಸುತ್ತೆ. ನೋಡಿ ಸ್ಯಾರಿ ಕಂಪ್ಲೀಟಾಗಿ ನಾನು ಹೆಣ್ದಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫೈನಲ್ ಲುಕ್ ಅಂತೂ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಮೆಹಂದಿ ಕಲರ್ ಆ್ಯಂಡ್ ರಾಮ ಗ್ರೀನ್ ತುಂಬಾ ಕಲರ್ ತುಂಬ ಚೆನ್ನಾಗಿತ್ತು. ನೋಡಿ ಇದಕ್ಕೆ 187 ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನಾಗೆ ಕುಚ್ಚುಗಳನ್ನ ಕಟ್ಟಿದ್ದೀನಿ. ನಾವು ಎಷ್ಟು ದಪ್ಪ ಕಟ್ತೀವೋ ಆವಾಗ ಕುಚ್ಚುಗಳು ನಮಗೆ ಫೋಲ್ಡ್ ಆಗೋದಿಲ್ಲ ಆಮೇಲೆ, ಹಾಗಾಗಿ ಅದಕ್ಕೋಸ್ಕರ. ಆಮೇಲೆ ಆರ್ಚ್ ಲೆಂತಿಗೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸೊ ಇದು ಫೈನಲ್ ಲುಕ್ಕು ನಿಮಗೆ. ಸೊ ಈ ಡಿಸೈನು ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.